ನಮಸ್ಕಾರ ಮಕ್ಳೇ. ಈ ಒಂದು ಮೋಜಿನ ಕಥೆಯ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸರಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ, ಬನ್ನಿ. ನಮ್ಮ ಇಂದಿನ ಕಥೆಯ ನಾಯಕ ಈರಂಗ ಹಾಗೂ ಒಂದು ತೆಂಗಿನ ಮರದ ಬಗ್ಗೆ ತಿಳಿಯೋಣ. ಇದೊಂದು ಭಾರಿ ತಮಾಷೆಯ ಕಥೆ, ಜೊತೆಗೆ ನಮಗೆಲ್ಲರಿಗೂ ಒಂದು ಅದ್ಭುತವಾದ ಪಾಠ ಕೂಡ ಹೌದು. ಈರಣ್ಣ ಅಂದ್ರೆ ಯಾರು ಗೊತ್ತಾ? ಆತ ಊರಿನಲ್ಲೇ ಅತಿ ದೊಡ್ಡ ಜಿಪುಣ. ಜಿಪುಣ ಅಂದ್ರೆ ಜೇಬಿನಿಂದ 1 ಪೈಸೆ ತೆಗಿಯೋಕ್ಕೂ 10 ಬಾರಿ ಯೋಚಿಸೋರು ಅಂತ ಅರ್ಥ. ಪ್ರತಿಯೊಂದಕ್ಕೂ ಚೌಕಾಸಿ ಮಾಡೋದೇ ಇವನ ಅಚ್ಚುಮೆಚ್ಚಿನ ಕೆಲಸ. ಎಷ್ಟೇ ಅಗತ್ಯವಿದ್ರೂ ಸರಿ, ಹಣ ಖರ್ಚು ಮಾಡೋಕೆ ಇವನಿಗೆ ಎಲ್ಲಿಲ್ಲದ ಸಂಕಟ. ಅಧ್ಯಾಯ 1: ತೆಂಗಿನಕಾಯಿ ಬೆಲೆಯ ಹುಡುಕಾಟ. ನಮ್ಮ ಕತೆ ಶುರು ಆಗೋದು ಈರಣ್ಣನ ಮನೆಯಿಂದ. ಒಂದು ದಿನ ಈರಣ್ಣನ ಅಮ್ಮ, ಮಗನೇ, 2 ರೂಪಾಯಿ ತಗೋ, ಹೋಗಿ ಒಂದು ತೆಂಗಿನಕಾಯಿ ತಗೊಂಡ್ ಬಾ ಅಂತ ಕಳಿಸ್ತಾರೆ. ಹತ್ತಿರದ ಅಂಗಡಿಯವನು 2 ರೂಪಾಯಿ ಅಂತ ತಕ್ಷಣ ನಮ್ಮ ಈರಣ್ಣನಿಗೆ ಶಾಕ್. ಏನು, 2 ರೂಪಾಯಿನ 1 ರೂಪಾಯಿಗೆ ಕೊಡು ಅಂತ ಪಟ್ಟು ಹಿಡ್ದ. ಆಗ ಅಂಗಡಿಯವನಿಗೆ ಸಾಕಾಗಿ, ಹಾಗಾದ್ರೆ ದೊಡ್ಡ ಪೇಟೆಗೆ ಹೋಗಪ್ಪ, ಅಲ್ಲಿ ಕಮ್ಮಿಗೆ ಸಿಗ್ಬಹುದು ಅಂತ ಕಳಿಸ್ತಾನೆ. ಹಣ ಉಳಿಸೋಕೆ ಈರಣ್ಣ ಏನೆಲ್ಲ ಮಾಡ್ತಾನೆ ನೋಡಿ. ಮನೆಯಿಂದ ಹತ್ರದ ಅಂಗಡಿಗೆ, ಅಲ್ಲಿಂದ ದೊಡ್ಡ ಪೇಟೆಗೆ, ಅಲ್ಲಿಂದ ಕೊನೆಗೆ ತೆಂಗಿನ ತೋಟದವರೆಗೂ. ಕೇವಲ 1-2 ಪೈಸೆ ಉಳಿಸೋಕೆ ಮೈಲುಗಟ್ಲೆ ನಡೆಯೋಕ್ಕೂ ಈತ ಸೈ ಅಂಟಾನೆ. ಪೇಟೆಯ ದೊಡ್ಡ ಅಂಗಡಿಗೆ ಬಂದು ಬೆಲೆ ಕೇಳಿದ್ರೆ ಅಲ್ಲಿ ತೆಂಗಿನಕಾಯಿಗೆ ಕೇವಲ 1 ರೂಪಾಯಿ. ಅಬ್ಬಾ, ಬೆಲೆ ಕಮ್ಮಿ ಆಯ್ತಲ್ವಾ ಅಂತ ನೀವಂದ್ಕೊಳ್ಬೋದು. ಆದ್ರೆ ನಮ್ಮ ಈರಣ್ಣನಿಗೆ ಇದೂ ಕೂಡ ಜಾಸ್ತಿನೇ. 1 ರೂಪಾಯಿ ಕೂಡ ಹೆಚ್ಚೆ, 8 ಆಣೆಗೆ ಕೊಡಿ ಅಂತ ಅಲ್ಲೂ ಚೌಕಾಸಿ ಶುರು ಮಾಡ್ದ. ಅದಕ್ಕೆ ಪೇಟೆಯ ಅಂಗಡಿಯವನಿಗೆ ಸುಸ್ತು. ನಾನು ತೋಟನ ಮಾಲೀಕರಿಂದ 8 ಆಣೆಗೆ ತರ್ತೀನಿ, ನೀನು ನೇರವಾಗಿ ತೋಟಕ್ಕೆ ಹೋಗು ಅಂತ ಹೇಳ್ತಾನೆ. ಈರಣ್ಣ ಬಿಸಿಲಿನಲ್ಲಿ ನಡೆದುಕೊಂಡು ತೋಟಕ್ಕೆ ಹೋಗಿ ಕೇಳಿದಾಗ ಮಾಲೀಕ ಬೆಲೆ 8 ಆಣೆ ಅಂತಾನೆ. ಆದ್ರೆ ಈರಣ್ಣನಿಗೆ ಇನ್ನೂ ಕಮ್ಮಿ ಬೇಕು. ನನಗೆ 4 ಆಣೆಗೆ ಕೊಡ್ತೀಯಾ ಅಂತ ಕೇಳಿಯೇ ಬಿಟ್ಟ. ಅಧ್ಯಾಯ 2: ಉಚಿತ ಕಾಯಿಗಾಗಿ ಮರವೇರುವಿಕೆ. ಬನ್ನಿ, ಕಥೆ ಹೇಗೆ ತಿರುವು ಪಡೆಯುತ್ತೆ ನೋಡೋಣ. ತೋಟದ ಮಾಲೀಕನಿಗೆ ಇವನ ಚೌಕಾಸಿ ನೋಡಿ ತಲೆನೇ ಕೆಟ್ಟೋಯ್ತು. ಬೇಕಿದ್ರೆ ನೀನೇ ಮರ ಹತ್ತಿ ಕಾಯಿ ಕಿತ್ಕೋ, ಆ 4 ಆಣೆ ಕೂಡ ಉಳಿಯುತ್ತೆ ಅಂತ ಸವಾಲಾಗ್ತಾನೆ. 4 ಆಣೆ ಅಂದ್ರೆ ಏನೇನೂ ಅಲ್ಲ, ಆದ್ರೆ ನಮ್ಮ ಈರಣ್ಣನಿಗೆ ಅದನ್ನ ಉಳಿಸೋದೇ ಒಂದು ದೊಡ್ಡ ಸಾಧನೆ. ಆ 4 ಆಣೆ ಉಳಿಸೋ ಗೀಳಿನಲ್ಲಿ ತಾನೇ ಖುದ್ದಾಗಿ ಮರ ಹತ್ತೋಕ್ ಶುರು ಮಾಡ್ದ. ಆಮೇಲೆ ಏನಾಯ್ತು ಗೊತ್ತಾ? ಇದು ನಿಜಕ್ಕೂ ಭಯ ಹುಟ್ಟಿಸುವ ಹಾಗೂ ನಗುಬರಿಸೋ ದೃಶ್ಯ. ಹಾಳು ಬಾವಿಯ ಕಡೆ ವಾಲಿದ್ದ ಆ ದೊಡ್ಡ ಮರವನ್ನು ಈರಣ್ಣ ಸರಸರನೆ ಹತ್ತಿದ. ಇನ್ನೇನು ಕಾಯಿ ಕೀಳಬೇಕು ಅನ್ನೋ ಅಷ್ಟರಲ್ಲಿ ಅಯ್ಯಯ್ಯೋ, ಕಾಲು ಜಾರಿಯ ಬಿಡ್ತು. ಪುಣ್ಯಕ್ಕೆ ತೆಂಗಿನ ಗರಿಯೊಂದನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಹಾಗೆ ಗಾಳಿಯಲ್ಲಿ ಜೋತುಬಿದ್ದ. ಅಧ್ಯಾಯ 3: ಒಂಟೆ ಸವಾರರ ರಕ್ಷಣೆ. ಸರಿಯಾಗಿ ಅದೇ ಹೊತ್ತಿಗೆ 2 ಒಂಟೆ ಸವಾರರು ನೀರು ಕುಡಿಯಲು ಆ ಕಡೆ ಬರ್ತಾರೆ. ಈರಣ್ಣ ಅವರನ್ನ ನೋಡಿ, ಸ್ವಾಮಿ, ನನ್ನ ಕಾಪಾಡಿ, ನಿಮ್ಗೆ 2 ರೂಪಾಯಿ ಕೊಡ್ತೀನಿ ಅಂತ ಗೋಗರೀತಾನೆ. ಆಮೇಲೆ ನಡೆದದ್ದು ಶುದ್ಧ ಕಾಮಿಡಿ. ಮೊದಲನೇ ಸವಾರ ಒಂಟೆ ಮೇಲೆ ನಿಂತು ಈರಣ್ಣನ ಕಾಲ್ ಹಿಡ್ದ. ಅಷ್ಟರಲ್ಲಿ ಆ ಒಂಟೆ ಸುಮ್ಮನೆ ಮುಂದೆ ನಡೆದೇ ಬಿಡ್ತು. ಕೆಳಗೆ ಬೀಳ್ದರಲು 2ನೇ ಸವಾರ ತಕ್ಷಣ ಮೊದಲನೇವನ ಕಾಲಿಡ್ದ. ಆ ಒಂಟೆಯೂ ಮುಂದೆ ಹೋಯ್ತು. ಈಗ 3 ಒಬ್ಬರ ಕಾಲು ಮತ್ತೊಬ್ಬರು ಹಿಡಿದುಕೊಂಡು ಒಂದೇ ತೆಂಗಿನ ಗರಿಗೆ ನೇತಾಡ್ತಾ ಇದ್ದಾರೆ. ಗಾಳಿಯಲ್ಲಿ ನೇತಾಡ್ತಾ ಇರ್ಬೇಕಾದವು ಚೌಕಾಸಿ ನಿಂತಿಲ್ಲ ನೋಡಿ. ಮೊದಲನೇ ಸವಾರ ಭಯದಿಂದ, ಮಹಾಶಯ, ಕೈ ಬಿಡಬೇಡ, ನಿನ್ಗೆ 4 ರೂಪಾಯಿ ಕೊಡ್ತೀನಿ ಅಂತಾನೆ. 2ನೇಯವನು, ಗೆಳೆಯ, ಕೈ ಬಿಡಬೇಡ, ನಿನಗೆ 8 ರೂಪಾಯಿ ಕೊಡ್ತೀನಿ ಅಂತ ಮೊದಲನೇಯವನಿಗೆ ಆಫರ್ ಮಾಡ್ತಾನೆ. ಈಗ ಅಧ್ಯಾಯ 4: ಅತ್ಯಂತ ದುಬಾರಿ ಚಪ್ಪಾಳೆ. ಈಗ ಈರಣ್ಣನ ದುರಾಸೆ ಹೇಗಿದೆ ನೋಡಿ. ತನ್ನ ಪ್ರಾಣವೇ ಸಂಕಟದಲ್ಲಿದ್ರೂ ಅವನಿಗೆ ಸಿಟ್ಟು. 8 ರೂಪಾಯಿ ಮತ್ತು 4 ರೂಪಾಯಿ, ಒಟ್ಟು 12 ರೂಪಾಯಿ ನನಗೇ ಸೇರ್ಬೇಕು ಅಂತ ಗದರ್ತಾನೆ. ಕೇವಲ 4 ಆಣೆ ಉಳಿಸಕ್ಕೆ ಅಂತ ಮರ ಹತ್ತಿದ್ದವನಿಗೆ ಈಗ ದಿಢೀರ್ನೆ 12 ರೂಪಾಯಿ ಸಿಕ್ತಿದೆ ಅಂದಾಗ ಆಸೆಯ ಕಟ್ಟೆ ಒಡಿತು. ಈಗ ಸ್ವಲ್ಪ ಯೋಚನೆ ಮಾಡಿ ಮಕ್ಳೇ. 4 ಆಣೆ ಉಳ್ಸಕ್ ಹೋಗಿ 12 ರೂಪಾಯಿ ಲಾಭ ಸಿಕ್ತಿದೆ ಅಂತ ತಿಳಿದಾಗ ಈರಣ್ಣನಿಗೆ ಎಲ್ಲಿಲ್ಲದ ಖುಷಿ. ಆ ಖುಷಿಯಲ್ಲಿ ಹಾಗೆ ಬಾ ದಾರಿಗೆ ಅಂತ ಕೂಗ್ದ. ಆದ್ರೆ ಮರದ ಗರಿಗೆ ನೇತಾಡ್ತಿರುವಾಗ ಖುಷಿ ತಡಿಲಾಡದೆ ಚಪ್ಪಾಳೆ ತಟ್ಟಿದ್ರೆ ಏನಾಗ್ಬೋದು ಹೇಳಿ? ಹೌದು, ನೀವು ಊಹಿಸಿದ್ದು ಸರಿ. ಖುಷಿಯ ಭರದಲ್ಲಿ ಈರಣ್ಣ 2 ಕೈ ಬಿಟ್ಟು ಜೋರ ಚಪ್ಪಾಳೆ ತಟ್ಟಿಬಿಟ್ಟ. ಮರದ ಗರಿ ಹಿಡಿದುಕೊಳ್ಳೋಕ್ಕೆ ಕೈಗಳ್ ಬೇಕು ಅನ್ನೋದನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟ. ಚಪ್ಪಾಳೆ ತಟ್ಟಿದ್ದೇ ತಡ, ಧಡಾರಂತ ಅವನ ಜೊತೆ ನೇತಾಡ್ತಿದ್ದ 2 ಸವಾರರ ಸೇರಿ 3 ಕೆಳಗಿದ್ದ ಆಳವಾದ ಹಾಳು ಬಾವಿಗೆ ಬಿದ್ದೇ ಬಿಟ್ರು. ಅಧ್ಯಾಯ 5: ದುರಾಸೆಯ ಬಗೆಗಿನ ಪಾಠ. ನಾವಿಲ್ಲಿ ಕಲಿಯಬೇಕಾದ ಅತ್ಯಂತ ಮುಖ್ಯವಾದ ಪಾಠ ಏನಂದ್ರೆ, ಮಿತಿ ಮೀರಿದ ಆಸೆ ಯಾವತ್ತಿಗೂ ಒಳ್ಳೆಯದಲ್ಲ.
ಕೇವಲ 4 ಉಳಿಸಲು ಹೋಗಿ 12 ರೂಪಾಯಿಯ ಆಸೆಗೆ ಬಿದ್ದು ಕೊನೆಗೆ ಪ್ರಾಣವನ್ನೇ ಅಪಾಯಕ್ಕೆ ಸಿಲುಕಿಸಿಕೊಂಡ ಈರಣ್ಣನ ಕತೆ ನಮಗೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆ. ದುರಾಸೆಯೇ ಜೀವಕ್ಕೆ ಅಪಾಯ ಅನ್ನೋ ಮಾತನ್ನ ಸದಾ ನೆನಪಿನಲ್ಲಿಡಿ. ಹಾಗಾದ್ರೆ ಈರಣ್ಣನಂತೆ ಸಣ್ಣಪುಟ್ಟ ವಿಚಾರಗಳಿಗೆ ಎಂದಾದರೂ ನಾವು ದುರಾಸೆ ಪಡಬೇಕಾ? ಖಂಡಿತ ಇಲ್ಲ ಅಲ್ವಾ? ಇದನ್ನೇ ಯೋಚಿಸ್ತಾ ಇರಿ. ಮತ್ತೊಂದು ಅದ್ಭುತ ಕಥೆಯ ವಿವರಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.